ವೈರಲ್ ಆಗಿದೆ. ಹಾಗಾದ್ರೆ ಸಿರಾಜ್ ಹೇಳಿದ್ದೇನು? ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ವೈರಲ್ ಆಗಿರುವಂತಹ ಆಡಿಯೋ ನನ್ನದಲ್ಲ ಅಂತ ಹೇಳಿದ್ದಾರೆ ಸಿರಾಜ್. ಜಮೀರ್ ಮಾತಾಡಿದ್ದಾರೆ ಸಿರಾಜ್ ಜೊತೆ ಎನ್ನಲಾಗಿರುವಂತಹ ಈ ಆಡಿಯೋ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಸಿರಾಜ್ ಹೇಳ್ತಾ ಇರೋದು ಈ ಆಡಿಯೋ ನಂದಲ್ಲ ಅಂತ. ಜಮೀರ್ ಡಿಸಿಎಂ ಆಗ್ತಾರೆ ಅಂತ ಯಾರೋ ಷಡ್ಯಂತ್ರ ಮಾಡ್ತಿದ್ದಾರೆ. ಸಂಪುಟಕ್ಕೆ ಜಮೀರನ್ನ ಸೇರಿಸ್ಕೋಬಾರದು ಅನ್ನೋ ಷಡ್ಯಂತ್ರ ಇದು. ಆಡಿಯೋ ವೈರಲ್ ಮಾಡಿದವರೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ನನ್ನ ಜೊತೆ ಆ ರೀತಿ ಮಾತೇ ಆಡಿಲ್ಲ ಅಂತ ಸಿರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿರೋದು. ನಮ್ದೊಂದು ಆಡಿಯೋ ವೈರಲ್ ಆಗಿದೆಯಲ್ಲ ಸರ್, ನಿಜನಾ ಸರ್? ಅದು ಫೇಕ್ ಆಡಿಯೋ ಸರ್, ಅದು ನಂದಂತೂ ಆಡಿಯೋ ಅಲ್ಲ ಅದು. ಓಕೆ ಸರ್. ಜಮೀರ್ ಸಾಹೇಬ್ರಂತೂ ನನ್ನ ಜೊತೆಗೆ ಅದು ಮಾತಾಡ್ಲೇ ಇಲ್ಲ. ಓಕೆ, ಯಾವ್ದು ಅಂತ ಚರ್ಚೆನೂ ಆಗಿಲ್ಲ. ಆಯ್ತು ಸರ್. ಇದು ಷಡ್ಯಂತ್ರ ನಡೆಸ್ತಾ ಇದಾರೆ. ಈಗ ಏನೋ ಡಿಸಿಎಂ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ ಅಂತ ಅಲ್ಲಿ ತಗೋಬಾರ್ದು ಅಂತ ಒಂದು ಷಡ್ಯಂತ್ರ ನಡೆಸ್ತಿದ್ದಾರೆ. ಅದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಏನಂತ ಅದು ಸಾಬೀತುಪಡಿಸ್ಲಿ ಸರ್. ಅದು ಯಾರು ಷಡ್ಯಂತ್ರ ಮಾಡ್ತಿದಾರಂತೂ, ಯಾರು ವೈರಲ್ ಮಾಡಿದ್ದಾರೆ ಅವ್ರು ಷಡ್ಯಂತ್ರ ಮಾಡ್ತಿದಾರಂತ. ಅದೇ ಇದೇ ಈ ಟೈಮಲ್ಲಿ ಯಾಕೆ ಸರ್ ಬಿಡ್ಬೇಕಾಯ್ತು ಆಡಿಯೋ ಅಂತ? ಅದೇ ಮತ್ತೆ ಅದು ಈಗ ನಮ್ಮ ಮೊಬೈಲ್ ಅಲ್ಲೇ ರೆಕಾರ್ಡಿಂಗ್ ಇಲ್ಲ, ಅವ್ರ ಮೊಬೈಲ್ ನಲ್ಲಿ ರೆಕಾರ್ಡಿಂಗ್ ಇಲ್ಲ, ಮಾತಾಡ್ಲಿಲ್ಲ ಆ ಮಾತುಗಳು. ಓಕೆ, ಆ ಮಾತುಗಳು ನಡೀಲಿಲ್ಲ. ಅವ್ರು ಬಂದು ಸಮರ್ಥ ಸಾಮ್ನೂರ್ಗೆ ಗೆಲ್ಲಿಸ್ಬೇಕಂತ ಹೇಳೋದ್ಮೇಲೆನೆ 5,000 ಅಂತರದಿಂದ ಗೆದ್ದಿರೋದು. ಆಯ್ತು. ಈಗ ಅವರು ಆ ತರ ಮೆಸೇಜ್ ಸಮಾಜಕ್ಕೆ ಕೊಟ್ಟಿದ್ರೆ ಓಕೆ, ಇಲ್ಲಿ ಗೆಲ್ಲ ಚಾನ್ಸಸ್ ಇರ್ತಿದ್ದಿಲ್ಲ. ಜಮೀರ್ ಸಾಹೇಬ್ರಿಗೆ ಕ್ಯಾಬಿನೆಟ್ ಅಲ್ಲಿ ತಗೋಬಾರ್ದು, ಓಕೆ, ಅವ್ರಿಗೆ ಕಡೆಗಣಿಸ್ಬೇಕು ಅಂತ ಹೇಳಿ ಒಂದು ಷಡ್ಯಂತ್ರ ನಡೆಸ್ತಾ ಇದೆ ನಿರಂತರವಾಗಿ. ಈ ಟೈಮಲ್ಲಿ ಬಿಟ್ಟಿದ್ದಾರೆ. ಅವ್ರು ಯಾರು ಬಿಟ್ಟಿದ್ದಾರೆ ಅವ್ರು ಸಾಬೀತುಪಡಿಸ್ಲಿ ಅದು. ಓಕೆ ಓಕೆ. ಇದು ಯಾವ ಟೈಮಲ್ಲಿ ಮಾತಾಡಿರ್ಬೋದು ಸರ್ ಇದು ನೀವು ಮತ್ತೆ? ಯಾವ ಟೈಮಲ್ಲಿ ಅಂತ ಅಲ್ಲ, ನಮ್ಗೆ ಯಾವ್ದು ಟೈಮೇ ಅಲ್ಲ ಅದು ಆಡಿಯೋನೇ ಫೇಕ್. ಅದು ಆ ಟೈಮ್ ಏನ್ ಗೊತ್ತು? ನಾನಂತೂ ನನ್ನ ಅಂಡರ್ ಟ್ರೀಟ್ಮೆಂಟ್ ಇದ್ದೆ. ನನಗೆ ಮೈಯಾಗ ಹುಷಾರಿದ್ದಿಲ್ಲ, ನನ್ನ ಜೊತೆಗೆ ಸಂಪರ್ಕದಲ್ಲೂ ಇದ್ದಿಲ್ಲ. ಆಯ್ತು. ನನಗೆ ಅವ್ರು ಮಾತಾಡಿದ್ದೆ 4ನೇ ತಾರೀಕಿಗೆ ಲಾಸ್ಟ್. ಅವರು ನಾನು ಬರ್ತಾ ಇದ್ದೀನಿ, ಎಲ್ಲರೂ ಸೇರ್ಬೇಕು, ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರ್ಯಾರು ಅತೃಪ್ತರಿದ್ದಾರೆ ಎಲ್ಲರಿಗೂ ಸೇರಿಸಿ ನಾನು ಮಾತಾಡಿಸ್ಬೇಕು ಅಂತೇಳಿ ಹೇಳಿದ್ದು. 4ನೇ ತಾರೀಕು ಯಾವ ಡೇಟ್ ಸರ್ ಅದು? ಲಾಸ್ಟ್ ಮಂತ್? ಈ ಎಲೆಕ್ಷನ್ ಗಿಂತ ಮುಂಚೆ 4ನೇ ತಾರೀಕು ಬಂತಲ್ಲ ಅವಾಗ. ಓಕೆ ಓಕೆ, ಅವಾಗಂತ ಸರ್. ಓಕೆ, ಅವಾಗ ಮಾತಾಡಿ ನನಗೆ ಹೇಳಿದ್ರು ಅವರು. ಆಮೇಲೆ ಏನ್ ಜೊತೆಗೆ ನನ್ನ ಜೊತೆಗೆ ಮಾತಾಡಿಲ್ಲ ಅವರು. ಸರ್ ತಮ್ಮದೊಂದು ಆಡಿಯೋ ವೈರಲ್ ಆಗಿದೆಯಲ್ಲ ಸರ್, ನಿಜನಾ ಸರ್? ಅದು ಫೇಕ್ ಆಡಿಯೋ ಸರ್, ಅದು ನಂದಂತೂ ಆಡಿಯೋ ಅಲ್ಲ ಅದು. ಓಕೆ ಸರ್. ಜಮೀರ್ ಸಾಹೇಬ್ರಂತೂ ನನ್ನ ಜೊತೆಗೆ ಅದು ಮಾತಾಡ್ಲೇ ಇಲ್ಲ. ಓಕೆ, ಯಾವ್ದು ಅಂತ ಚರ್ಚೆನೂ ಆಗಿಲ್ಲ. ಆಯ್ತು ಸರ್. ಇದು ಷಡ್ಯಂತ್ರ ನಡೆಸ್ತಾ ಇದಾರೆ. ಈಗ ಏನೋ ಡಿಸಿಎಂ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ ಅಂತ ಅಲ್ಲಿ ತಗೋಬಾರ್ದು ಅಂತ ಒಂದು ಷಡ್ಯಂತ್ರ ನಡೆಸ್ತಿದ್ದಾರೆ. ಅದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಏನಂತ ಅದು ಸಾಬೀತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.